ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮ್ ಎಕ್ಸಾಕ್ಟ್ 1:10 ಆಗಿದೆ. ಈಗ ಅಂದ್ಕೊಳ್ತಾ ಇದ್ದೆ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಅಡುಗೆ ಮಾಡೋದಕ್ಕೆ ಹೋಗ್ಲಾ, ಅಥವಾ ನೀವು ಕೇಳಿದ್ದು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್, ಎಸ್ಪೆಷಲಿ ಸಾನುವಿನ ಆಕ್ಸೆಸರೀಸ್ ಹೇಗೆ ಆರ್ಗನೈಸ್ ಮಾಡಿದ್ದೀರಾ ಅದನ್ನು ತೋರಿಸಿ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಪ್ಯಾಕಿಂಗ್ ವ್ಲಾಗ್ ಹಾಕಿದ್ನಲ್ವಾ, ಅದರಲ್ಲಿ ಅದು ವಿಸಿಬಲ್ ಇತ್ತು. ಸೊ ಅದಕ್ಕೆ ಅದನ್ನು ಡೀಟೇಲಾಗಿ ಕೇಳಿದ್ರಿ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಇದು DIY ಮಾಡಿರೋದು ನಾನು ಲಾಂಗ್ ಬ್ಯಾಕ್, ಮೇ ಬಿ 2-3 ಇಯರ್ಸ್ ಬಿಫೋರೇ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಇದನ್ನು ಹೇಗೆ ನಾನು ಮಾಡಿರೋದು ಅಂತ ಹೇಳಿಬಿಟ್ಟು. ಸೊ ಆ ವಿಡಿಯೋ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಇದನ್ನು ಹೇಗೆ ಮಾಡೋದು ಅಂತ ನೋಡಿ. ಸೊ ಇವತ್ತು ನಾನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಹೇಳಿದ್ನಲ್ಲ ಅಡುಗೆ ಮಾಡ್ಬೇಕು, ನನಗೆ ಅಡುಗೆ ಮಾಡೋಕ್ಕೆ ಹೋಗ್ಲಾ ಇದನ್ನು ತೋರಿಸ್ಲಾ ಅಂತ ಅಂದ್ಕೊಂಡೆ. ಇದು ಬೇಗ ಬೇಗ ತೋರಿಸ್ಬಿಡೋಣ, ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಸೊ ಇದು ಅವಳ ಹೇರ್ ಬ್ಯಾಂಡ್ಸ್ ಆ್ಯಂಡ್ ಹೇರ್ ಕ್ಲಿಪ್ಸ್ ಆರ್ಗನೈಸರ್. ಸೊ ಇದು ನೋಡಿ ಈ ಥರ ರಿಮೂವೇಬಲ್ಲು, ಇದು ಟೇಪಲ್ಲಿ ಮಾಡಿರೋದು. ಅವಳ ಹತ್ರ ಎಷ್ಟು ಹೆಡ್ ಬ್ಯಾಂಡ್ಸ್ ಇದೆಯೋ ಅದನ್ನೆಲ್ಲ ಕೂಡ ಈ ಥರ ಹ್ಯಾಂಗ್ ಮಾಡಿದೆ. ಆ್ಯಂಡ್ ಇದು ಒಂದು ಬಟ್ಟೆದು ಕವರ್. ಸೊ ಇದರಲ್ಲಿ ಏನಿದೆ ಅಂದರೆ ಕ್ಲಿಪ್ಸ್, ಹೊಸ ಕ್ಲಿಪ್ಸು ಈ ಥರ ಸೆಟ್ ತೊಗೊಂಡಿರ್ತಾಳಲ್ವ, ಅದನ್ನು ಅಲ್ಲಿ ನೇತಾಕೋದಕ್ಕೆ ಅಲ್ಲಿ ಏನು ಕ್ಲಿಪ್ಸ್ದು ಇದೆಯೋ ಸ್ಪೇಸು, ಅದರಲ್ಲಿ ಸ್ಪೇಸ್ ಇಲ್ಲ ಅಂದ್ಬಿಟ್ಟು ಇದನ್ನು ಹಾಗೇ ಇಟ್ಟಿದ್ದಾಳೆ ಇಲ್ಲಿ. ಈ ಥರದ್ದು ಇನ್ನೂ ತುಂಬ ಇದೆ ಒಳಗಡೆ. ಸಣ್ಣ ರಬ್ಬರ್ ಬ್ಯಾಂಡ್ ಕೂಡ ಇದೆ. ಸೊ ಈ ಥರ ಜಾಗನ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಮೊದಲೇನಾಗ್ತಾಯಿತ್ತು ಅಂದರೆ ನೋಡಿ, ಎಲ್ಲನೂ ಈ ಥರ ಇಡ್ತಾ ಇದ್ನಾ, ಈ ಥರ ಇಡಬೇಕಾದ್ರೆ ಇಡೋದಕ್ಕೆ ಜಾಗನೂ ಜಾಸ್ತಿ ಹಿಡಿಸ್ತಾ ಇತ್ತು ಆ್ಯಂಡ್ ಎತ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾಯಿತ್ತು. ಯಾವುದಿದೆ ಯಾವುದಿಲ್ಲ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಈಗ ತೆಗೆದ ತಕ್ಷಣವೇ ಕಾಣುತ್ತೆ ಯಾವ್ದು ಬೇಕು ಅದನ್ನು ಎತ್ಕೊಳ್ಬೋದು. ಸೊ ಇದನ್ನು ಯಾಕೆ ಹೀಗೆ ಇಟ್ಟಿದ್ದೀನಿ ಅಂದರೆ ಇಲ್ಲಿ ಇಡೋದಕ್ಕೆ ಜಾಗ ಇಲ್ಲ. ಪಕ್ಕದಲ್ಲಿ ಏನಾದರೂ ಜಾಗ ಮಾಡೋಣ ಅಂದರೆ ಅಲ್ಲಿ ಜಾಗ ಕೂಡ ಇಲ್ಲ, ಹೊರಗಡೆ ಇಡಬೇಕಾಗುತ್ತೆ. ಹೊರಗಡೆ ಇಟ್ಟರೆ ಸುಮ್ಮನೆ ಧೂಳಾಗುತ್ತಲ್ಲ ಅಂದ್ಬಿಟ್ಟು ಇಷ್ಟನ್ನು ನಾನು ಒಳಗಡೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಅಗ್ಲಕ್ಕಿದೆ ನೋಡಿ. ಸೊ ಇಲ್ಲಿ ಹಾಕಿದ್ರೆ ನನಗೆ ಬಾಗಿಲು ಮುಚ್ಚೋದಕ್ಕಾಗೋದಿಲ್ಲ, ಹಾಗಾಗಿ ಇದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಇದೆಲ್ಲ ಹೊಸದು. ಆ್ಯಂಡ್ ಇದು ಹೇರ್ ಕ್ಲಿಪ್ಸ್. ಸೊ ಇದನ್ನು ಜಸ್ಟ್ ಹೀಗೆ ತೆಗೆದು ಹೀಗೆ ಹಾಕೋದು, ಎಲ್ಲನೂ ಹಾಗೇ. ಇದರಲ್ಲೂ ಕೂಡ ಕೆಲವೊಂದು ಯೂಸ್ ಮಾಡ್ತಾಳೆ, ಕೆಲವೊಂದು ಮಾಡೋದಿಲ್ಲ. ಇದು ಬಿಟ್ಟು ಈಗ ಇದು ಹೊಸದಾಗಿ ಬಂದಿದೆ ಅಲ್ವಾ, ಸೊ ಅದನ್ನು ಜಾಸ್ತಿ ಮಾಡ್ತಾಳೆ. ಆ್ಯಂಡ್ ಇಲ್ಲಿ ನಾನು ಏನು ಅನಿಸಿದ್ದೀನೋ ಅದು ಡಬಲ್ ಸೈಡೆಡ್ ವಾಲ್ ಹ್ಯಾಂಗಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ಸಿಗುತ್ತೆ ನೋಡಿ, 10 ರೂಪೀಸ್ 20 ರೂಪೀಸು ಅಂಥದ್ದನ್ನು ಡಬಲ್ ಸೆಕ್ಯೂರ್ ಮಾಡಿ ಅದ್ರ ಮೇಲ್ಗಡೆ ಕೂಡ ಟೇಪ್ ಅಂಟಿಸಿದ್ದೀವಿ, ಇಲ್ಲಾಂದರೆ ಭಾರಕ್ಕೆ ಅದು ಬಿದ್ದೋಗುತ್ತೆ ಅಂಥೇಳಿ. ಸೊ ನೆಕ್ಸ್ಟು ಅವಳ ಆಕ್ಸೆಸರೀಸು ಇಲ್ಲಿದೆ, ಇದನ್ನು ಬನ್ನಿ ತೋರಿಸ್ತೀನಿ. ಇದರಲ್ಲಿ ಸಾನು ಇಯರಿಂಗ್ಸ್ ಇದೆ, ಇದು ಉಂಗುರ, 2 ಉಂಗುರ, ಇಲ್ಲಿ ಹಾರಗಳು, ಮಣಿಗಳು, ಬ್ರೇಸ್ಲೆಟ್ಟು, ಬಳೆ. ಒಂದು ಕಡೆ ಆ್ಯಕ್ಚುಲಿ ಎಲ್ಲ ಈಗ ಮಿಕ್ಸಪ್ ಆಗಿದೆ. ಒಂದು ಕಡೆ ಬ್ರೇಸ್ಲೆಟ್ ಇಟ್ಟಿದ್ಲು, ಇನ್ನೊಂದು ಕಡೆ ಮಣಿಗಳು, ಹಾರಗಳು ಇಟ್ಟಿದ್ಲು. ಇದರಲ್ಲಿ ಕೂಡ ಸ್ಟೋನ್ಸ್ದು ನಾನು ಒಳಗಡೆ ಇಡಿಸ್ತೀನಿ, ಯಾಕೆಂದರೆ ಧೂಳು ಕುತ್ಕೊಂಡ್ರೆ ತೊಳೆಯೋಕ್ಕಾಗೋದಿಲ್ಲ, ಕಪ್ಪಗಾಗ್ಬಿಡುತ್ತೆ ಅಂತ. ಇದು ಕೂಡ ಹೆಡ್ ಬ್ಯಾಂಡ್ಸು. ಆ್ಯಂಡ್ ಈ ಕಡೆ ಬಳೆಗಳಿದೆ. ಸೊ ಇಷ್ಟು ಅವಳ ಅದರ್ ಆಕ್ಸೆಸರೀಸ್. ಇಲ್ಲಿ ಸ್ವಲ್ಪ ಕ್ರಂಚಸ್ ಇದೆ ಆ್ಯಂಡ್ ಇದರಲ್ಲೇ ನಾನು ಅವಳದು ಹೆಡ್ ಬ್ಯಾಂಡ್ಸ್ ಇಡೋದು ನೋಡಿ. ಹೆಡ್ ಬ್ಯಾಂಡ್ಸ್ ಎಲ್ಲ ಈ ಥರ ಇಡ್ತೀನಿ. ಸೊ ಇಷ್ಟು ಸಾನುವಿನ ಆಕ್ಸೆಸರೀಸ್. ಸೊ ಇಷ್ಟು ಆರ್ಗನೈಸರ್ಸ್ ಸ್ನೇಹಿತರೆ. ಲಿಂಕ್ ಹಾಕಿರ್ತೀನಿ ಅಂದಲ್ಲ, ಅದನ್ನು ಚೆಕ್ ಮಾಡಿ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಡೀಟೇಲಾಗಿ ತೋರಿಸಿದ್ದೀನಿ. ಸೊ ಈಗ ನಾನು ಹೇಳಿದ್ನಲ್ಲ ಅಡುಗೆ ಮಾಡಬೇಕು ಅಂಥೇಳಿ, ಸೊ ಅಡುಗೆ ಮಾಡಿಬಿಡ್ತೀನಿ. ಇವತ್ತು ಅಡುಗೆ ಬಂದು ಮೊಟ್ಟೆ ಸಾರು ಮಾಡೋಣ ಅಂಥೇಳಿ. ತುಂಬ ದಿನಗಳೇ ಆಯಿತು. ಗ್ರೀನ್ ಮಸಾಲೆದು ಮೊಟ್ಟೆ ಸಾರು. ರಾಜೇಶ್ಗೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅವ್ರಿಗೆ ಬೇಯಿಸಿರೋ ಮೊಟ್ಟೆ ಇಷ್ಟ. ಇದರಲ್ಲಿ ನಾವು ಒಡೆದು ಹಾಕ್ತೀವಲ್ವ, ಅದು ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ, ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ, ನಮ್ಮ ಸಾನುಗೆ ಇಷ್ಟ. ಆ್ಯಂಡ್ ಮಧ್ಯಾಹ್ನಕ್ಕೆ ಇವಾಗ ಸ್ವಲ್ಪ ಮಾಡಿದರೆ ರಾತ್ರಿ ಕೂಡ ಆಗುತ್ತೆ ಅಂದ್ಬಿಟ್ಟು ಈಗಲೇ ಮಾಡ್ತೀನಿ. ಜಾನು ಮೊಟ್ಟೆ ಸಾರು ನಿಮಗೆ ರಾತ್ರಿಗೆ ನಾನು ಬೇಯಿಸ್ಕೊಡ್ತೀನಿ ಸಪ್ರೇಟಾಗಿ. ಹೀಗೆ ನಾವು ಮಧ್ಯಾಹ್ನ ಅದರಲ್ಲೇ ಮೊಟ್ಟೆ ಒಡೆದು ಬೇಯಿಸೋದು, ಅದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತಲ್ಲ. ರಾತ್ರಿಗೆ ಸಪ್ರೇಟು ಬಾಯ್ಲ್ ಎಗ್ ಮಾಡಿ ಕೊಡೋದು. ಸೊ ಇಬ್ಬರು ಖುಷ್, ನಮ್ಮ ಸಾನೂ ಖುಷ್, ರಾಜೇಶು ಖುಷ್. ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಆಗೋಗುತ್ತೆ.
ಸ್ವಕಾರಿಯಾಗೆ ನನಗೂ ಅಂದರೆ ರಾತ್ರಿಗೆ ಏನಾದರೂ ಸಪ್ರೇಟ್ ಮಾಡಬೇಕಾಗತ್ತೆ. ಇವಾಗ ಏನಾದರೂ ಬೇರೆ ಮಾಡಿದ್ರೆ ಅದಕ್ಕೆ ರಾತ್ರಿಗೆ ಆಗೋ ತನಕ ಥರನೇ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ತೀನಿ. ಮೊಟ್ಟೆ ಮಾತ್ರ ಸಪ್ರೇಟ್ ರಾತ್ರಿ ಬೇಯಿಸ್ತೀನಿ. ಸ್ನೇಹಿತರೆ, ಇವತ್ತು ವ್ಲಾಗ್ ಹಾಕಿದ್ನಲ್ಲ, ಅದರಲ್ಲಿ ಕೇಳ್ತಾ ಇದ್ರಿ ನೀವು ಡೈಲಿ ಯೂಸ್ ಮಾಡುವಂಥ ಈ ಲಿಪ್ ಶೇಡ್ ಯಾವುದು ಅಂತ ಹೇಳಿಬಿಟ್ಟು. ಸೊ ತೋರಿಸಿದ್ದೀನಿ ಸುಮಾರು ಸರಿ. ಸೊ ಇನ್ನೊಬ್ಬರು ಈಗ ಹೊಸದಾಗಿ ಕೇಳ್ತಾಯಿದ್ರು. ಸೊ ಈಗ ನೋಡಿ, ನಾನು ಹಚ್ಚಿದ್ದೀನಲ್ವಾ, ಅದು ಈ ಕಲರು. ಇದು ಬಂದ್ಬಿಟ್ಟು NYBX ಶಕ್ತಿ ರೇಂಜ್ ಅಂತ ಹೇಳಿಬಿಟ್ಟು. ಇದರ ನಂಬರು ಫ್ಯಾಬ್ ಫ್ರೀ ಸ್ಟೈಲ್ 12. ಸೊ ಇದು ಎಲ್ಲಿ ಸಿಗುತ್ತೆ? purple.com ಸಿಗುತ್ತೆ. NYBದು ಅಲ್ಲೇ ಸಿಗೋದು, ಅಲ್ಲಿ ನೋಡಿ ತೊಗೊಳ್ಳಿ. ಈ ಕಲರ್ ಬರುತ್ತೆ. ಡೈಲಿ ಯೂಸ್ಗೆ ನನಗೆ ಈ ಕಲರ್ ಇಷ್ಟ ಆಗುತ್ತೆ. ಇವತ್ತು ಸ್ವಲ್ಪ ಆ್ಯಕ್ಚುಲಿ ಡಾರ್ಕಾಗಿ ಹಾಕ್ಬಿಟ್ಟಿದ್ದೀನಿ. ಇಲ್ಲ ಅಂದರೆ ಸ್ವಲ್ಪ ಹಚ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದ್ರ ಜೊತೆ ನಾನು ಲಿಪ್ ಬಾಮ್ ಹಚ್ತೀನಿ. ತುಂಬಾ ಲೈಟಾಗಿ ಕಾಣುತ್ತೆ. ನಾನು ಯಾಕೆ ಹಚ್ಚೋದು ಅಂದರೆ ನನಗಿಲ್ಲಿ ಎಡ್ಜಸಲ್ಲಿ ಸ್ವಲ್ಪ ಡಾರ್ಕ್ ಕಾಣುತ್ತೆ. ಆ್ಯಂಡ್ ಕ್ಯಾಮ್ರಾದಲ್ಲಿ ತುಂಬಾ ಡಾರ್ಕ್ ಕಾಣುತ್ತೆ ರಿಯಲ್ಗಿಂತ. ಹಾಗಾಗಿ ನಾನು ಸ್ವಲ್ಪ ಹಚ್ತೀನಿ. ಆ್ಯಂಡ್ ಇದು ಶುಗರ್ದು. ನಾನು ಫಂಕ್ಷನ್ಸ್ಗಳಿಗೆ ಹಚ್ಚೋದು. ಆ್ಯಂಡ್ ಮನೇಲಿರಬೇಕಾದ್ರೆ ಅದು, ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ನಾನು ಇದನ್ನು ಹಚ್ತೀನಿ. ಇದು ಹೇಗೆ ಅಂದರೆ ಇದೇ ಕಲರು, ಬಟ್ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಬರುತ್ತೆ, ಸ್ವಲ್ಪ ಪಿಂಕು. ಒಂದು ಕಲರ್, ಒಂದು ಶೇಡ್ ಜಾಸ್ತಿ ಅಂತ ಹೇಳ್ಬೋದು. ಇದು ಪ್ಲಮ್ ಯಮ್ ಅಂತ ಹೇಳಿಬಿಟ್ಟು ಶುಗರ್ದು. ಖಾಲಿ ಆಗೋಕ್ಕೆ ಬರ್ತಾ ಇದೆ, ಬಟ್ ಖಾಲಿ ಆದಮೇಲೂ ಕೂಡ ನಾನು ಇದೇ ತೊಗೊಳ್ತೀನಿ. ಇದು ಆನ್ಲೈನಲ್ಲಿ ನಿಮಗೆ ಎಲ್ಲ ಕಡೆ ಸಿಗುತ್ತೆ, ನೀವು ಎಲ್ಲೇ ನೋಡ್ಬೋದು. ಇದು ಶುಗರ್ದಲ್ವ, ಎಲ್ಲ ಕಡೆ ಸಿಗುತ್ತೆ. ಅಮೆಝಾನಲ್ಲಿ ಸಿಕ್ಕಿದ್ರೆ ನಾನು ಇದ್ರ ಲಿಂಕ್ ಹಾಕಿರ್ತೀನಿ. ಅಥವಾ ನಿಮ್ಮ ಮನೆ ಹತ್ರ ಎಲ್ಲಾದರೂ ಕಾಸ್ಮೆಟಿಕ್ಸ್ ಅಂಗಡಿಗಳಿರುತ್ತಲ್ವ, ಅಲ್ಲಿ ಟ್ರಯಲ್ಸ್ಗೂ ಕೂಡ ಇಟ್ಟಿರ್ತಾರೆ. ಶುಗರ್ ಈಸ್ ಅ ವೆಲ್ ನೋನ್ ಬ್ರ್ಯಾಂಡ್. ಇದು ನಾನು ಇದೆರಡಕ್ಕೂ ನಿಮಗೆ ಡಿಫ್ರೆನ್ಸ್ ಹೇಳಬೇಕು ಅಂದರೆ, ಇದು ಲಿಪ್ಪನ್ನು ಡ್ರೈ ಮಾಡುತ್ತೆ ಬೈ ಎಂಡ್ ಆಫ್ ದ ಡೇ. ನಾನು ರಾತ್ರಿ ಏನಾದರೂ ಇದನ್ನು ರಿಮೂವ್ ಮಾಡಲಿಲ್ಲ, ಲಿಪ್ ಬಾಮ್ ಹಚ್ಚಲಿಲ್ಲ ಅಂದರೆ ರಾತ್ರಿ ಅಷ್ಟೊತ್ತಿಗೆ ಡ್ರೈ ಫೀಲ್ ಆಗುತ್ತೆ. ಸೊ ಇದು ಆ ಥರ ಏನೂ ಆಗೋದಿಲ್ಲ. ಸೊ ಶುಗರ್ನ ನಾನು ತೊಗೊಳ್ಳಿ ಅಂತ ಹೇಳ್ತೀನಿ. ಇದು ರೇಟ್ ಕೂಡ ವೇರಿ ಇರುತ್ತೆ. ಆ್ಯಂಡ್ ಶೇಡ್ ಕೂಡ ಒಂದರಲ್ಲಿ ಸಿಕ್ಕಿರೋದು ಇನ್ನೊಂದರಲ್ಲಿ ಸಿಕ್ಕಿರೋದಿಲ್ಲ. ಸೊ ನೋಡಿ ತೊಗೊಳ್ಳಿ. ಸ್ನೇಹಿತರೆ, ನ್ಯೂಸಲ್ಲಿ ನೀವು ನೋಡಿರಬೇಕು, 2000 ನೋಟ್ಸ್ ಎಲ್ಲ ಕೂಡ ನೀವು ಸೆಪ್ಟೆಂಬರ್ ತನಕ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ 2000 ನೋಟ್ ಯಾರೂ ಅಕ್ಸೆಪ್ಟ್ ಮಾಡೋದಿಲ್ಲ. ಅದನ್ನು ಕೇಳಿದಾಗ್ಲಿಂದ ನಾನು ನಾನು ಎಲ್ಲೆಲ್ಲಿ ಇಟ್ಟಿದ್ದೀನೋ ನನ್ನ ಪರ್ಸ್ಗಳಲ್ಲಿ ಅದನ್ನೆಲ್ಲ ತೆಗೆದು ನೋಡಬೇಕಲ್ಲಪ್ಪ ಅಂತ ಅಂದ್ಕೊಳ್ತಾನೇ ಇದ್ದೆ. ಇನ್ನೂ ಟೈಮ್ ಇದೆಯಲ್ಲ ನೋಡೋಣ ಅಂದ್ಕೊಂಡು. ಬಟ್ ಆಮೇಲೆ ಅನ್ನಿಸ್ತು, ಯಾಕೆ ಅಷ್ಟು ದಿನ ಕಾಯಬೇಕು, ಈಗ ದುಡ್ಡು ಏನಾದರೂ ಇಟ್ಟಿದೆ, ಅದು ಇದೆ ಅನ್ನೋ ಹಾಗಿದ್ರೆ ಅದನ್ನೆಲ್ಲ ತೆಗೆದು, ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ನೋಡಿ, ನನ್ನ ಪರ್ಸ್ಗಳೆಲ್ಲ ಡಿಕ್ಲಟರ್ ಮಾಡಿದ್ದೆ. ಎಷ್ಟು ದುಡ್ಡಿದೆಯೋ ನೋಡಿಬಿಟ್ಟು ಅದನ್ನು ಪೋಸ್ಟ್ ಆಫೀಸಲ್ಲಿ ನಾನು ಫಿಕ್ಸ್ ಡೆಪಾಸಿಟ್ ಇಟ್ಟಿದ್ದೆ. ಸುಮ್ಮನೆ ಈ ಸರ್ಕಾರ ಈ ನಮ್ಮ ಹೆಂಗಸರಿಗೆ ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲ, ಈ ಥರ ತೊಂದರೆ ಕೊಡ್ತಾನೇ ಇರುತ್ತೆ. ನೀವು 10 ಇಯರ್ಸ್ ಇಟ್ಟರೆ ಅಥವಾ 10.5 ಇಯರ್ಸ್ ಇಟ್ಟರೆ ಡಬಲ್ ಆಗುತ್ತೆ ಅದು, ನೀವು ಏನು ಇಟ್ಟಿದ್ದೀರೋ ದುಡ್ಡು ಅದು. ಸೊ ಹಾಗೇ ಹೋದ ಸಾರಿ ಇಟ್ಟಿದ್ದೆ, ಅದು ನಿಮಗೂ ಕೂಡ ತೋರಿಸಿದ್ದೆ ನಾನು ಹೇಗೆಲ್ಲ ಸೇವ್ ಮಾಡ್ತೀನಿ ದುಡ್ಡನ್ನು. ಅದನ್ನು ಸೇವ್ ಮಾಡಿರೋ ದುಡ್ಡನ್ನು ಏನು ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಇಷ್ಟು ಪರ್ಸ್ಗಳನ್ನು ತೆಗ್ದಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ದುಡ್ಡೇ ಇಟ್ಟಿರಲಿಲ್ಲ, ನಾನು ಹೊಸ ಪರ್ಸು ಹಾಗೆ ಇಟ್ಟಿದ್ದೆ. ಸೊ ಅದನ್ನು ತಂದಿಟ್ಟಿದ್ದೀನಿ. ಇದರಲ್ಲಿ ದುಡ್ಡಿಡೋದೇನು ಬೇಡ ಅಂದ್ಬಿಟ್ಟು ಒಂದು ಸ್ಟೆಪ್ಪಲ್ಲಿ ನಾನು ಒಂದು ಶೆಲ್ಫಲ್ಲಿ ಒಂದು ಕಡೆ ಫ್ಯಾನ್ಸಿ ಸ್ಯಾರೀಸ್ ಇಟ್ಟಿದ್ದೆ, ಇನ್ನೊಂದು ಕಡೆ ರೇಷ್ಮೆ ಸೀರೆಗಳಿಟ್ಟಿದ್ದೆ. ಅದೊಂದನ್ನು ನಾನೀಗ ಖಾಲಿ ಮಾಡಿದ್ದೀನಿ. ಅಲ್ಲಿ ನನಗೆ ಏನು ಸಿಗಲಿಲ್ಲ. ಒಂದು ಸಿಕ್ತು, ಕೈ ಹಾಕಿದ ತಕ್ಷಣ ಗೊತ್ತಿತ್ತು. ಇನ್ನೂ ಒಂದು ಮಾತ್ರ ಇಟ್ಟಿದ್ದೀನಾ ಇಲ್ವಾ ಅಂತ ಡೌಟ್ ಇತ್ತು. ಅದಕ್ಕೆ ಯಾಕೆ ರಿಸ್ಕ್ ಬೇಕು ಅಂದ್ಬಿಟ್ಟು ಎಲ್ಲನೂ ತೆಗೆದ್ಬಿಟ್ಟೆ. ಅಲ್ಲಿ ನನಗೆ ಒಂದು ಪರ್ಸ್ ಸಿಕ್ತು. ಸೊ ಒಂದು ಶೆಲ್ಫಲ್ಲಿ 2 ಪರ್ಸ್ ಇತ್ತು. ಎರಡರಲ್ಲೂ ಕೂಡ ನನಗೆ 2000 ನೋಟ್ಸ್ ಸಿಗಲಿಲ್ಲ. ಇದು ನಾನು ರೆಗ್ಯುಲರ್ ಆಗಿ ಉಡೋ ಅಂಥ ಫ್ಯಾನ್ಸಿ ಸ್ಯಾರೀಸ್ ಆ್ಯಂಡ್ ಸಿಲ್ಕ್ ಸ್ಯಾರೀಸು. ಈಗ ನಾನು ಇದನ್ನೆಲ್ಲ ಎತ್ತಿಡಬೇಕು. ಮತ್ತು ಇದೆಲ್ಲ ಕೂಡ ನಾನು ನೀಟಾಗಿ ಅರೇಂಜ್ ಮಾಡಿದ್ದೆ, ಯಾವುದು ಕೂಡ ಗಜಿಬಿಜಿ ಆಗಿರಲಿಲ್ಲ. ಸೊ ಇದು ಸ್ನೇಹಿತರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಶೆಲ್ಫಲ್ಲಿ ಇಟ್ಟಿದ್ದಂಥ ಬಟ್ಟೆಗಳು. ನಂದು ಸಾನುದು ರೇರಾಗಿ ಯೂಸ್ ಮಾಡೋದೆಲ್ಲ ಕೂಡ ಇಲ್ಲಿ ಇಡ್ತೀನಿ ನಾನು. ಇಲ್ಲಿ ನನಗೆ 2 ಪರ್ಸ್ ಸಿಕ್ಕಿದ್ದು. ಬೇರೆ ಕಡೆ ಡ್ರಾಸಲ್ಲೆಲ್ಲ ಇಟ್ಟಿದ್ದೆ, ಅದೆಲ್ಲ ನೋಡಿದ್ದೆ. ಬಟ್ ಬಟ್ಟೆಗಳ ಸಂದಿಯಲ್ಲಿ ಸಿಕ್ಕಿದ್ದು ನನಗೆ 2 ಪರ್ಸು. ಅಥವಾ ಕರೆಂಟ್ ಸ್ಟೇಟಸ್ ಏನಪ್ಪ ಅಂದರೆ, ಇದುವರೆಗೂ ನಾನು ಎಷ್ಟು ಪರ್ಸ್ ಹುಡುಕಿದ್ನೋ ಯಾವುದ್ರಲ್ಲೂ 2000 ನೋಟ್ ಸಿಗಲಿಲ್ಲ. ನನಗೆ ಇವಾಗ ನೆನಪು ಬರ್ತಾ ಇದೆ, ಯಾಕೆ ನಾನು 2000 ನೋಟ್ ಇಟ್ಟಿಲ್ಲ.
ನನಗೆ ಆವಾಗಲೇ ಸ್ವಲ್ಪ ದಿನಕ್ಕೇ ಒಂದು ಬಂದಿತ್ತು ನೋಡಿ, 2000 ನೋಟು ತುಂಬ ದಿನ ಇಟ್ಟರೆ ಇಟ್ಟಿದ್ದ ಕಡೆನೇ ಅದು ಹರಿದೋಗುತ್ತೆ, ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಮಾತಿತ್ತು. ನನಗೆ ಇವಾಗ ನೆನಪು ಬರ್ತಾ ಇದೆ ಅದು. ಹಾಗಾಗಿ ನಾನು ಏನಾದರೂ 2000 ನೋಟ್ ಇಟ್ಟಿಲ್ಲ ಅನಿಸುತ್ತೆ. ಅದು ಯಾಕೆ ಇಟ್ಟಿದ್ದ ಕಡೆನೇ ಹಾಳು ಮಾಡ್ಕೊಳ್ಬೇಕು ಅನ್ನೋ ರೀಸನ್ಗೆ ಏನಾದರೂ ಇಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಬಟ್ ಆ್ಯಸ್ ಆಫ್ ನಾವು ಎಲ್ಲನೂ ತೆಗೆದು ನೋಡಿಬಿಟ್ಟೆ, ಒಂದರಲ್ಲೂ ಕೂಡ 2000 ನೋಟ್ ಸಿಗಲಿಲ್ಲ. ಇದೊಂಥರ ನಮಗೆ ತೊಂದರೆ ಕೊಡೋ ಥರ ಆಯ್ತಪ್ಪ. ನನಗಂತೂ ಅಯ್ಯೋ ಇಷ್ಟೊಂದೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ, ಇದನ್ನೆಲ್ಲ ತೆಗಿಬೇಕಪ್ಪ, ತೆಗಿಲ ಬೇಡವಾ ಅಂತಲೂ ಅನ್ನಿಸ್ತು. ಆದರೆ ನಾನು 100% ಶ್ಯೂರ್ ಆಗಬೇಕು, ರಿಸ್ಕ್ ಬೇಡ ಅಂದ್ಬಿಟ್ಟು ಇದೆಲ್ಲನೂ ತೆಗೆದೆ. ಆ್ಯಕ್ಚುಲಿ ಇದೆಲ್ಲ ಕೂಡ ನೀಟಾಗಿ ಜೋಡಿಸಿದ್ದೆ. ಬಟ್ಟೆಗಳ ಸಂದಿಯಲ್ಲಿ ನಾನು ಪರ್ಸ್ ಇಡೋದು ಬೇರೆ ವಿಷಯ, ಅದು ನನಗೆ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು. ಈಗ ನಾನು ನನ್ನ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್ ಎಲ್ಲನೂ ತೆಗ್ದು ನೋಡ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ನಾನು ಹೊರಗಡೆ ಹೋಗಬೇಕಾದ್ರೆ ದುಡ್ಡು ಇರಬೇಕಲ್ವ ಪರ್ಸಲ್ಲಿ. ನಾನು ಪ್ರತಿ ಸಾರಿನೂ ಎಲ್ಲ ಪರ್ಸಲ್ಲೂ ದುಡ್ಡು ಇಟ್ಟಿದ್ದೀನ ಇಲ್ವಾ ಅಂತ ನೋಡಿ ತೊಗೊಂಡಿರೋದಿಲ್ಲ. ಯಾವ ಒಕೇಶನ್ಗೆ ಯಾವ ಪರ್ಸ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ನಾನು ತೊಗೊಂಡು ಹೊಟ್ಟೋಗಿರ್ತೀನಿ. ಅದ್ರಲ್ಲಿ ಸ್ವಲ್ಪ ಇರಲಿ ಅಂದ್ಬಿಟ್ಟು ಇಟ್ಟಿರ್ತೀನಿ. ಸೊ ಅದರಲ್ಲಿ ಏನಾದರೂ ಇಟ್ಟಿದ್ದೀನಾ ಅಂತ ತೆಗೆದು ನೋಡ್ತಾ ಇದ್ದೀನಿ. ನನಗೆ ಒಂಥರ 50-50 ಅಂತಲೇ ಹೇಳ್ಬೋದು. 2000 ನೋಟ್ ಇಟ್ಟರೆ ನನಗೆ ಹೊರಗಡೆ ಹೋದಾಗ ಅಲ್ಪ ಸ್ವಲ್ಪ ಬೇಕು ಅಂದರೆ ನಂಗೆ ಚಿಲ್ಲರೆ ಸಿಗೋದಿಲ್ಲ. ಅದಕ್ಕೆ ನಾನು ಯಾವತ್ತೂ ಇಟ್ಟಿರೋದಿಲ್ಲ ಅಂತ ಒಂದು ಕಡೆ ಕಾನ್ಫಿಡೆನ್ಸ್. ಆದರೆ ಯಾಕೆ ಬೇಕು ರಿಸ್ಕು? ಡಿಮಾನಿಟೈಸೇಷನ್ ಆದಾಗ ನಮ್ಮಮ್ಮ ಒಂದು ಪರ್ಸಲ್ಲಿ ಇಟ್ಬಿಟ್ಟು ಮರ್ತೋಗಿದ್ರಂತೆ. ಸೊ ಆ ಥರ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಪ್ರತಿ ಒಂದನ್ನು ತೆಗೆದು ಚೆಕ್ ಮಾಡ್ತಾ ಇದ್ದೀನಿ. ಸರ್ಚಿಂಗ್ ಆಯಿತು. ಇನ್ನು ಒಂದು ಡೆಸಿಷನ್ ತೊಗೊಂಡೆ. ಏನು ಅಂದರೆ, ಎಷ್ಟು ಪರ್ಸ್ಗಳು ನಾನು ಅಲ್ಲಿ ಇಲ್ಲಿ ಸಂದಿಗುಂದಿಲಿ ಇಟ್ಟಿದ್ನೋ ಅದನ್ನೆಲ್ಲ ಇನ್ಮೇಲೆ ಇಡೋದು ಬೇಡಪ್ಪ. ಯಾವಾಗಂದ್ರೆ ಅವಾಗ ಇವ್ರು ಏನಾದರೂ ಒಂದು ರೂಲ್ಸ್ ತರ್ತಾ ಇರ್ತಾರೆ, ಯಾರು ಎವ್ರಿ ಟೈಮ್ ಅದನ್ನೆಲ್ಲ ತೆಗಿಬೇಕು, ಹುಡುಕಬೇಕು, ಬೇಡ ಅಂದ್ಬಿಟ್ಟು ಇಷ್ಟು ಪರ್ಸ್ಗಳನ್ನ ಕಡಿಮೆ ಮಾಡಿದ್ದೀನಿ. ಇಷ್ಟನ್ನು ನಾನೀಗ ಇಟ್ಕೊಳ್ಳೋದಿಲ್ಲ. ಇಟ್ಟರೆ ತಾನೇ ಇದರಲ್ಲಿ ದುಡ್ಡು ಇಡಬೇಕು ಅಂತ ಎಷ್ಟು ಪರ್ಸ್ ಇದೆಯೋ ಅದರಲ್ಲಿ ದುಡ್ಡು ಇಟ್ಟಿದ್ದೀನಿ. ಜಾಸ್ತಿ ಇಲ್ಲ, ಸುಮ್ಮನೆ ಒಂದು ಡ್ರಾಯರಲ್ಲಿ ತೆಗೆದ ತಕ್ಷಣವೇ ಕಾಣಬೇಕು ಆ ರೀತಿಯಲ್ಲಿ ಇಟ್ಟಿದ್ದೀನಿ. 1, 2, 4 ಸೊ ಇದನ್ನೆಲ್ಲ ಡಿಸ್ಕಾರ್ಡ್ ಮಾಡ್ತೀನಿ. ಸೊ ಇದರಲ್ಲಿ ಇದ್ದಿದ್ದು ದುಡ್ಡು ನಾನು ಬೇರೆ ಯಾವುದ್ರಲ್ಲೂ ಇಡೋಕ್ಕೆ ಹೋಗಲಿಲ್ಲ. ಬೇಡ, ಸುಮ್ಮನೆ ಎಮರ್ಜೆನ್ಸಿಗೆ ಅಂತ ನಾನು 1000 2000 ಇಟ್ಟಿರ್ತೀನಿ. ಜಾಸ್ತಿ ಇಟ್ಟರು ಏನು ಪ್ರಯೋಜನ ಇಲ್ಲ. ದುಡ್ಡೆಲ್ಲ ತೆಗೆದುಬಿಟ್ಟಿದ್ದೀನಿ. ಈ ದುಡ್ಡು ನಾನು ಆ್ಯಸ್ ಆಲ್ವೇಸ್ FD ಇಡ್ತೀನಿ. ಸೊ ಈ ಸರಿ ಕೂಡ ರಾಜೇಶ್ ಹೇಳ್ಬಿಟ್ಟಿದ್ದೀನಿ. ರಾಜೇಶ್ ಏನು ಮಾಡ್ತೀಯ ಅದನ್ನೆಲ್ಲ ಅಂತಿದ್ರು. ಇಟ್ಕೊಂಡು ಏನು ಮಾಡ್ತೀರಾ, ಎಲ್ಲನೂ FD ಇಟ್ಬಿಡ್ತೀನಪ್ಪ ಅಂದರೆ. ಇವಾಗ ತಾನೇ ರಾಜೇಶ್ ಗೋಲ್ಡ್ ತೆಗೆಸ್ಕೊಟ್ಟಿದ್ದಾರೆ. ಗೋಲ್ಡ್ ತೊಗೊಳ್ಬೇಕು ಅನ್ನೋ ಇಂಟೆನ್ಷನು ಏನೂ ಇಲ್ಲ. ಆ್ಯಕ್ಚುಲಿ ಈ ವರ್ಷ ನಾನು ದುಬೈಯಲ್ಲೂ ಗೋಲ್ಡ್ ತೊಗೊಂಡಿದ್ದೆ. ಸೊ ಅದಾದಮೇಲೆ ಇದು ರಾಜೇಶ್ ಕಡೆಯಿಂದ ಗಿಫ್ಟು, ಅದು ನಾನೇ ತೊಗೊಂಡಿದ್ದು. ಇದೆಷ್ಟಿದೆ ನೋಡ್ತೀನಿ. ಸೊ ನಾಳಿದ್ದು ಹೋಗ್ಬಿಟ್ಟು FD ಇಟ್ಟು ಬರ್ತೀನಿ. ಸ್ನೇಹಿತರೆ, ನಾನು ರೀಸೆಂಟಾಗಿ ಒಂದು ರೆಸಿಪಿನ ಟ್ರೈ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಗಾರ್ಲಿಕ್ ಚಿಕನ್ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಬೋನ್ಲೆಸ್ ತೊಗೊಂಡ್ರೆ ಒಳ್ಳೆಯದು. ನಾನು ಬೋನ್ಸ್ ಇರೋದು ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಾವು ಕಬಾಬ್ಗೆ ಹೇಗೆ ಸಣ್ಣದು ಮಾಡ್ತೀವೋ ಅದಕ್ಕಿಂತ ಚಿಕ್ಕದು. ಯಾಕೆ ಅಂದರೆ ಇದಕ್ಕೆ ಮಸಾಲೆ ಚೆನ್ನಾಗಿ ಅಂಟ್ಕೊಳ್ಳಿ, ಒಂದೊಂದು ಬೈಟ್ಗೆ ಒಂದೊಂದು ತಿನ್ಬೋದು ಅಂತ ಹೇಳಿಬಿಟ್ಟು. ಇದಕ್ಕೆ ನಾವು ಡೀಪ್ ಫ್ರೈ ಮಾಡೋದಿಲ್ಲ, ಶಾಲೋ ಫ್ರೈ ಮಾಡೋದು. ಹಾಗಾಗಿ ಆದಷ್ಟು ಸ್ವಲ್ಪ ಮಸಾಲೆ ಹಿಡೀಲಿ ಅಂತ ಹೇಳ್ಬಿಟ್ಟು ಸೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಎಷ್ಟು ಉಪ್ಪು ಇಡಿಸುತ್ತೋ ಅಷ್ಟೆಲ್ಲ ಕೂಡ ಉಪ್ಪು ಹಾಕ್ತಾ ಇದ್ದೀನಿ. ಪೆಪ್ಪರ್ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಯಾಕೆ ಅಂದರೆ ಒಂದು ಕ್ರಿಸ್ಪ್ ಕೊಡುತ್ತೆ. ಮೈದಾ ಯಾಕೆ ಅಂದರೆ ಅದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ. ಇದಕ್ಕೆ ನಾವು ನೀರೆಲ್ಲ ಏನೋ ಹಾಕಿ ಕಲಸೋ ಹಾಗಿಲ್ಲ. ಆ ಚಿಕನಲ್ಲಿ ಎಷ್ಟು ಒದ್ದೆ ಇರುತ್ತೋ, ನೀರಿರುತ್ತೋ ಅದರಲ್ಲೇ ಅದು ಪೌಡರ್ನೆಲ್ಲ ಹೀರ್ಕೊಳ್ಬೇಕು. ಒಂದ್ಸಾರಿ ಕೈ ಹಾಕಿಬಿಟ್ಟು ಹಿಸುಕಿದ್ರೆ ಅದು ಫುಲ್ಲ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಸೊ ನಾನು ಮಾಡೋ ಅಷ್ಟೊತ್ತಿಗೆ ಸಾನು ಕೂಡ ಮಮ್ಮ ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ ಹೇಳು ಅಂತಾಳೆ. ಬಂದಿದ್ದಾಳೆ ಈಗ ನೋಡಿ, ಅವಳೇ ಕಲಿಸ್ತಾ ಇದ್ದಾಳೆ. ನಾನು ಸ್ಟವ್ ಮೇಲೆ ಮಾಡೋ ಅಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಈ ಥರ ಮಿಕ್ಸಿಂಗು ಕಟ್ಟಿಂಗು ಇದ್ರೆ ಕೊಡ್ತೀನಿ. ಸೊ ಅವಳು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾಳೆ. ನಾನು ಆಮೇಲೆ ಇದನ್ನು ಡೈರೆಕ್ಟ್ ಫ್ರೈ ಮಾಡ್ತೀನಿ. ಫ್ರೈ ಮಾಡೋದಕ್ಕೆ ದಪ್ಪ ತಳ ಇರೋ ಅಂಥ ಬಾಣಲಿ ತೊಗೊಂಡಿದ್ದೀನಿ. ಅದರಲ್ಲಿ ಬಟರ್ ಹಾಕಿದ್ದೀನಿ. ಯಾಕಂದರೆ ಇದು ಗಾರ್ಲಿಕ್ ನಾವು ಬಟರಲ್ಲಿ
ಫ್ರೈ ಮಾಡೋದು. ಅದು ಬಟರ್ ಕರಗದ ಮೇಲೆ ತುಪ್ಪ ಆಗುತ್ತಲ್ವ, ಅದಕ್ಕೆ ಅದು ಆಗಬಾರ್ದು ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ನಾನೀಗ ಶಾಲೋ ಫ್ರೈ ಮಾಡ್ತೀನಿ. ನಾನೇನು ಚಿಕನ್ ಮ್ಯಾರಿನೇಟ್ ಮಾಡಿದ್ದೀನೋ ಅದು. ಇದು ಮ್ಯಾರಿನೇಟ್ ಮಾಡಿ ಇಡಬೇಕು ಅಂತ ಇಲ್ಲ, ಡೈರೆಕ್ಟು ಕುಕ್ ಮಾಡ್ಬೋದು. ಚಿಕನ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಇದು ತುಂಬ ಬೇಗ ಕುಕ್ ಆಗುತ್ತೆ. ಸಣ್ಣ ಉರಿ ಮಾಡಿ ಮಾಡಬೇಕು ಅಂತ ಏನಿಲ್ಲ, ಮೀಡಿಯಂ ಫ್ಲೇಮಲ್ಲೇ ಮಾಡ್ಬೋದು. ಈಗ ನಾನು ಇದನ್ನು ಇನ್ನೊಂದು ಸೈಡಿಂದ ಕೂಡ ಫ್ರೈ ಮಾಡೋದಕ್ಕೆ ತಿರುಗಿಸ್ತಾ ಇದ್ದೀನಿ. ಇದನ್ನು ನೀವು ಜಾಸ್ತಿ ಫ್ರೈ ಮಾಡಬೇಡಿ, ಇದ್ರ ಒಳಗಡೆ ಇರೋವಂಥ ಜ್ಯೂಸಿನೆಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಆ್ಯಂಡ್ ಇದಕ್ಕೆ ನಾನು ಎಕ್ಸ್ಟ್ರಾ ಆಯಿಲ್ ಏನೂ ಹಾಕ್ತಾ ಇಲ್ಲ. ಈಗ ಮೊದಲು ಎಷ್ಟು ಹಾಕಿದ್ನೋ ಅಷ್ಟೇ, ಅಷ್ಟರಲ್ಲೇ ಇದೀಗ ಫ್ರೈ ಆಗಬೇಕು. ನಾನು ತುಂಬ ಹೊತ್ತು ಬಿಟ್ಬಿಟ್ಟಿದೆ ನೋಡಿ, ಈ ಥರ ರೆಡ್ ಆಗಿಬಿಟ್ಟಿದೆ. ಈ ಥರ ಆಗೋಕ್ಕೆ ಬಿಡಬೇಡಿ, ಯಾಕಂದರೆ ಒಳಗಡೆ ಇರೋ ಜ್ಯೂಸಿನೆಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಟೇಸ್ಟ್ ಬರೋದಿಲ್ಲ ಚಿಕನ್. ಅದು ಸಾಫ್ಟ್ ಇದ್ರೂ ಓಕೆನೇ, ಬಟ್ ಇಷ್ಟೊಂದು ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಈಗ ನಾನು ಮಧ್ಯ ಜಾಗ ಬಿಟ್ಟಿದ್ದೀನಲ್ಲ, ಇದರಲ್ಲಿ ಇನ್ನು ಸ್ವಲ್ಪ ಬಟರ್ ಹಾಕಿಬಿಟ್ಟು ಗಾರ್ಲಿಕ್ನ ಫ್ರೈ ಮಾಡೋದಕ್ಕೆ ತೊಗೊಳ್ತಾ ಇದ್ದೀನಿ. ಸೊ ಗಾರ್ಲಿಕ್ ಫ್ರೈ ಮಾಡಲಿಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ. ಬೆಳ್ಳುಳ್ಳಿನ ನಾನು ತುರ್ಕೊಂಡಿದ್ದೀನಿ, ನೀವು ಕ್ವಾಂಟಿಟಿ ನೋಡ್ಬೋದು. ತುರಿದ ಮೇಲೆ ಕೂಡ ಎಷ್ಟೊಂದಿದೆ ಅಂದ್ಬಿಟ್ಟು, ಬಿಕಾಸ್ ಇದೇ ಅದಕ್ಕೆ ಫ್ಲೇವರ್ ಕೊಡೋದು ಚಿಕನ್ಗೆ. ಸೊ ಗಾರ್ಲಿಕ್ ಚಿಕನ್ ಆಗಿರೋದ್ರಿಂದ ಜಾಸ್ತಿನೇ ಹಾಕಬೇಕು. ಇದು ಒಂದು ಚೂರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ, ಆ್ಯಂಡ್ ನಿಮಗೆ ಸ್ವಲ್ಪ ಅದರದ್ದು ಸುವಾಸನೆ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪಿದು ನಾಟಿದಲ್ಲ, ಫಾರ್ಮ್ದು ಬರುತ್ತಲ್ಲ ಅದು ಹಾಕಿದ್ರೇ ಫ್ಲೇವರ್ ಬರೋದು. ನಾಟಿದು ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಫ್ಲೇಕ್ಸು. ನಾವು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ಸೊ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕು, ಇನ್ನೇನು ಫ್ರೈ ಮಾಡೋ ನೆಸಸರಿ ಇಲ್ಲ. ಇದನ್ನು ಜಸ್ಟ್ ಮಿಕ್ಸ್ ಮಾಡಿ ತೆಗೆದುಬಿಡಿ. ಉಪ್ಪು ಖಾರ ನೀವು ಮೇಲ್ಗಡೆಯಿಂದ ಕೂಡ ಆಮೇಲೆ ಕೂಡ ಉದುರಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಜಸ್ಟ್ ಮಿಕ್ಸ್ ಮಾಡಿ ತೆಗೆದುಬಿಡಿ. ನನಗಂತೂ ತುಂಬಾ ಇಷ್ಟ ಆಯಿತು, ಡಿಫ್ರೆಂಟಾಗಿ ಚೆನ್ನಾಗಿತ್ತು ಚಿಕನ್. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ, ಹೇಗಿತ್ತು ತಿಳಿಸಿ. ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಲಿ. ಬಟ್ ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ.